ನಮಸ್ತೆ ವೈಷ್ಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಡೆಗಿಂದ ಟೀ ಟೈಮ್ ಸ್ನ್ಯಾಕ್ಸಾ? ಹೌದು, ನಾನು ಹೇಳ್ತಿರೋದೇ ನಿಜ. ಎಗ್ಗಿಂದ ಟೀ ಟೈಮ್ ಸ್ನ್ಯಾಕ್ಸ್ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ನಿಮಗೆ. ನಾನು ಮೊದಲೇ ಹೇಳ್ದಂಗೆ ಎಗ್ಗಿಂದ ಮಾಡೋ ಟೀ ಟೈಮ್ ಸ್ನ್ಯಾಕ್ಸ್ ಅದೇ ಎಗ್ ಚುರ್ಮುರಿ. ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸಡನ್ನಾಗಿ ಮನೆಗೆ ಯಾರು ಗೆಸ್ಟ್ ಬಂದರೆ ಈ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿನ ಟ್ರೈ ಮಾಡಿ. ಹಾಗೆ ಸ್ಕೂಲಿಂದ ಬಂದ ಮಕ್ಕಳಿಗೆ ಈ ರೆಸಿಪಿ ಏನಾರು ನೀವು ಮಾಡಿಕೊಟ್ರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಖಾರದ ಪುಡಿ, ಅರಿಶಿನ, ಮೊಟ್ಟೆ, ಕಡಲೆಪುರಿ. ಇಷ್ಟೇ ಐಟಮ್. ಲೇಟ್ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಬಾಣಲಿ ಕಾಯಕ್ಕಿಟ್ಟು ಬಾಣಲಿಗೆ ಬರೀ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ನಾವು ತಂದಿಟ್ಕೊಂಡಿರೋ ಮಂಡಕ್ಕಿನ ಹಾಕೋಬೇಕು. ನಿಮ್ಗೆ ಎಷ್ಟು ಮಂಡಕ್ಕಿ ಬೇಕು ಅಷ್ಟು ಮಂಡಕ್ಕಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 2 ಮೊಟ್ಟೆನ ಒಡೆದು ಹಾಕೊಳ್ಳಿ. ಮೊಟ್ಟೆ ಹೊಡೆದಾಕಿದ್ಮೇಲೆ ಚೆನ್ನಾಗಿ ಅದು ಹುರಿಬೇಕು. ಮೊಟ್ಟೆ ಸ್ಮೆಲ್ ಹೋಗಬೇಕು. ಹಾಗೆ ಅದು ಮೊಟ್ಟೆ ಕೂಡ ಪುಡಿ ಆಗೋವರೆಗೂ ಚೆನ್ನಾಗಿ ಹುರಿಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆ ಥರ ಅದು ಪುಡಿ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಅದೆಲ್ಲ ಚೆನ್ನಾಗಿ ಹುರಿದಾದ್ಮೇಲೆ ನಾನು ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ನು ಒಂದೊಂದಾಗಿ ಹಾಕೋಬೇಕು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು, ಅರಿಶಿನ ಎಲ್ಲ ಇಂಗ್ರೀಡಿಯೆಂಟು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಅದು ಹೇಗೆ ಆಗಬೇಕಂದ್ರೆ ಮೇಲಿಂದ ಎತ್ತಿದ್ರೆ ಪುಡಿಗೆ ಆಗುದಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಎಗ್ ಚುರ್ಮುರಿ ಸವಿಯಲು ಸಿದ್ಧ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.